ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ಇವತ್ತಿನ ಸ್ಯಾಟರ್ಡೆ ನೈಟ್ ಮೈನ್ ಇವೆಂಟ್ ಕೂಡ ಮುಗಿದಿದೆ ಅಂಡ್ ನಮ್ಮ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರ ರಿಟರ್ನ್ ಕೂಡ ಆಗಿದೆ. ಏನೇನಾಯ್ತು ಇವತ್ತಿನ ಶೋ ಅಲ್ಲಿ ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲಿ ನಮ್ಗೊಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಸೆತ್ ರೋಲೆನ್ಸ್ ಅಂಡ್ ಬ್ರಾನ್ ಬ್ರೇಕರ್ ವರ್ಸಸ್ ಸಿಎಂ ಪಂಕ್ ಹಾಗೆ ಸ್ಯಾಮಿ ಝೈನ್ ಅವರ ನಡುವೆ. ರಿಂಗ್ ಸೈಡ್ ಅಲ್ಲಿ ಆಫ್ ಕೋರ್ಸ್ ನಮ್ಮ ಪಾಲ್ ಹಿಮೆನ್ ಅವರು ಇದ್ದೇ ಇರ್ತಾರೆ. ಮ್ಯಾಚ್ ಕಡೆ ಬರೋದಾದ್ರೆ ಒಂದು ಡೀಸೆಂಟ್ ಮ್ಯಾಚ್ ಅಂತಾನೆ ಹೇಳ್ಬಹುದು. ಅಷ್ಟೊಂದೇನು ಬೋರಿಂಗ್ ಆಗಿ ಕೂಡ ಇರಲಿಲ್ಲ. ಅಫ್ಕೋರ್ಸ್ ಬೋರಿಂಗ್ ಆಗಿ ಇರೋದು ಕೂಡ ಇಲ್ಲ, ಯಾಕಂದ್ರೆ ಈ ಒಂದು ಸ್ಟೋರಿ ಸಿಕ್ಕಾಪಟ್ಟೆ ಅದ್ಭುತವಾಗಿ ನಡೀತಾ ಇದೆ. ಬಟ್ ಮ್ಯಾಚ್ ನ ಕ್ವಾಲಿಟಿ ಚೆನ್ನಾಗಿತ್ತು ಅಂತ ನಾನು ಹೇಳೋದಿಲ್ಲ. ಒಂದು ಡೀಸೆಂಟ್ ಟ್ಯಾಗ್ ಟೀಮ್ ಮ್ಯಾಚ್ ಅಂತಾನೆ ಹೇಳ್ಬಹುದು. ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಸಿಎಂ ಪಂಕ್ ಅವರ ಹಾಟ್ ಟ್ಯಾಗ್ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅದನ್ನ ನೋಡಿ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಅಂಡ್ ಸಿಎಂ ಪಂಕ್ ಹಾಗೆ ಸೆತ್ ರೋಲೆನ್ಸ್ ಅವರು ನೆಕ್ಸ್ಟ್ ಲೆವೆಲ್ ಫೈಟಿಂಗ್ ನ ಆಡ್ತಾ ಇರ್ತಾರೆ. ಈ ಕಡೆ ರಿಂಗ್ ಮೇಲ್ಗಡೆ ನಮ್ಮ ಸ್ಯಾಮಿ ಝೈನ್ ಹಾಗೆ ಬ್ರಾನ್ ಬ್ರೇಕರ್ ಅವರು ಇರ್ತಾರೆ. ನಮ್ಮ ಸ್ಯಾಮಿ ಝೈನ್ ಅವರು ಬ್ರಾನ್ ಬ್ರೇಕರ್ ಅವರಿಗೆ ಹಲವ ಕಿಕ್ ನ ಕನೆಕ್ಟ್ ಮಾಡೋದಕ್ಕೆ ಹೋಗ್ಬೇಕು. ಅಷ್ಟೊತ್ತಿಗೆ ನಮ್ಮ ಪಾಲ್ ಹಿಮೆನ್ ಅವರು ಸ್ಯಾಮಿ ಝೈನ್ ಅವರ ಕಾಲ್ನ ಇಟ್ಕೊಂಡು ಅವರನ್ನ ಡಿಸ್ಟ್ರಾಕ್ಟ್ ಮಾಡ್ಬಿಡ್ತಾರೆ. ಅದನ್ನ ರೆಫ್ರಿ ಕೂಡ ನೋಡ್ತಾರೆ. ರೆಫ್ರಿ ಪಾಲ್ ಹಿಮೆನ್ ಅವ್ರನ್ನ ನೀನ್ ಇಲ್ಲಿ ಇರ್ಬೇಡ, ಇಲ್ಲಿಂದ ಹೋಗು ಅಂತ ಹೇಳ್ತಾ ಇರ್ತಾನೆ. ಬಟ್ ನಮ್ಮ ಪಾಲ್ ಹಿಮೆನ್ ಅವರು ನಾನೇನು ಮಾಡೇ ಇಲ್ಲ ಅಂತ ರೆಫ್ರಿ ಜೊತೆ ವಾದ ಮಾಡ್ಬೇಕಾದ್ರೇನೆ ಸಡನ್ ಆಗಿ ಒಂದು ರಿಟರ್ನ್ ಇಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಎಸ್ ಬ್ರಾನ್ಸನ್ ರೀಡ್ ಅವರು ರಿಟರ್ನ್ ಆಗಿ ಸೀದಾ ಬಂದು ಸಿಎಂ ಪಂಕ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಸಿಎಂ ಪಂಕ್ ಅವರು ರಿಂಗ್ ಔಟ್ ಸೈಡ್ ಬ್ಯಾರಿಕೇಡ್ ಹತ್ರ ಇರ್ತಾರೆ ಅಂಡ್ ಸಡನ್ ಆಗಿ ಹೋಗಿ ಅವರು ಸಿಎಂ ಪಂಕ್ ಅವರಿಗೆ ಒಂದು ಬಾಡಿ ಸ್ಲಾಮ್ ನ ಕನೆಕ್ಟ್ ಮಾಡ್ತಾರೆ ಬ್ಯಾರಿಕೇಡ್ ಥ್ರೂ. ಅಂಡ್ ಇಲ್ಲಿ ಸಿಎಂ ಪಂಕ್ ಅವರ ಕತೆ ಮುಗಿಯುತ್ತೆ. ಅಂಡ್ ಅದನ್ನ ನೋಡಿ ನಮ್ಮ ಸ್ಯಾಮಿ ಝೈನ್ ಅವರು ಸಿಕ್ಕಾಪಟ್ಟೆ ಶಾಕ್ ಆಗ್ತಾರೆ. ಸಡನ್ ಆಗಿ ನಮ್ಮ ಬ್ರಾನ್ ಬ್ರೇಕರ್ ಅವರು ಸ್ಯಾಮಿ ಝೈನ್ ಅವರಿಗೆ ಒಂದು ಸ್ಪಿಯರ್ ನ ಕನೆಕ್ಟ್ ಮಾಡಿ ಸ್ಯಾಮಿ ಝೈನ್ ಅವ್ರನ್ನ ಪಿನ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ವಿನ್ ಆಗಿದ್ದಾರೆ. ಇದಾದ್ಮೇಲೆ ರಿಂಗ್ ಮೇಲ್ಗಡೆ ನಮ್ಮ ಸೆತ್ ರೋಲೆನ್ಸ್, ಬ್ರಾನ್ ಬ್ರೇಕರ್ ಹಾಗೆ ಪಾಲ್ ಹಿಮೆನ್ ಅವರು ಸೆಲೆಬ್ರೇಟ್ ಮಾಡಬೇಕಾದ್ರೆ ನಮ್ಮ ಬ್ರಾನ್ಸನ್ ರೀಡ್ ಅವರು ಕೂಡ ರಿಂಗ್ ಮೇಲ್ಗಡೆ ಬರ್ತಾರೆ. ಅಂಡ್ ಅವರನ್ನ ನೋಡಿ ನಮ್ಮ ಬ್ರಾನ್ ಬ್ರೇಕರ್ ಅವರು ಸಿಕ್ಕಾಪಟ್ಟೆ ಶಾಕ್ ಆಗ್ತಾರೆ. ಯಾಕಂದ್ರೆ ಇದಕ್ಕೂ ಮುಂಚೆ ಸೆತ್ ರೋಲೆನ್ಸ್ ಹಾಗೆ ಬ್ರಾನ್ಸನ್ ರೀಡ್ ಅವರ ನಡುವೆ ಹಿಸ್ಟ್ರಿ ಇರುತ್ತೆ. ಅಂಡ್ ಅದನ್ನ ನೋಡಿ ನಮ್ಮ ಬ್ರಾನ್ ಬ್ರೇಕರ್ ಅವರು ಇವನು ಸೆತ್ ರೋಲೆನ್ಸ್ ಅವರ ಮೇಲೆ ಅಟ್ಯಾಕ್ ಕೂಡ ಮಾಡಬಹುದು ಅಂತ ಸೆತ್ ರೋಲೆನ್ಸ್ ಅವ್ರನ್ನ ಹಿಂದೆ ಹಾಕಿ ಬ್ರಾನ್ ಬ್ರೇಕರ್ ಅವರ ಫೇಸ್ ಟು ಫೇಸ್ ಬಂದು ನಿಂತ್ಕೋತಾರೆ. ಬಟ್ ನಮ್ಮ ಸೆತ್ ರೋಲೆನ್ಸ್ ಅವರು ಹೋಗಿ ಬ್ರಾನ್ಸನ್ ರೀಡ್ ಅವ್ರನ್ನ ಹಗ್ ಮಾಡಿ ರಿವೀಲ್ ಮಾಡ್ತಾರೆ ಬ್ರಾನ್ಸನ್ ರೀಡ್ ಅವರು ಕೂಡ ಈಗ ನಮ್ ಜೊತೆ ಇದ್ದಾರೆ ಅಂತ. ಸೊ ಅಫಿಷಿಯಲ್ ಆಗಿ ಈಗ ಬ್ರಾನ್ ಬ್ರೇಕರ್ ಹಾಗೆ ಸೆತ್ ರೋಲೆನ್ಸ್ ಅವ್ರನ್ನ ಬ್ರಾನ್ಸನ್ ರೀಡ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಅಂಡ್ ಈ ಒಂದು ವಿಚಾರ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಇದಾದ್ಮೇಲೆ ನಮಗೆ ಚೆಲ್ಸಿಯಾ ಗ್ರೀನ್ ಹಾಗೆ ಝಲೀನಾ ವೇಗಾ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ರಿಂಗ್ ಸೈಡ್ ಅಲ್ಲಿ ನಮ್ಮ ಚೆಲ್ಸಿಯಾ ಗ್ರೀನ್ ಅವರ ಪಾರ್ಟ್ನರ್ಸ್ ಗಳು ಕೂಡ ಇರ್ತಾರೆ ಅಂತಾನೆ ಹೇಳ್ಬಹುದು. ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಡಿಸೆಂಟ್ ಆಗಿತ್ತು. ಎಂಡಿಂಗ್ ಮೂಮೆಂಟ್ ಕಡೆ ಬರೋದಾದ್ರೆ ಎಂಡಿಂಗ್ ಮೂಮೆಂಟ್ ಅಲ್ಲಿ ರಿಂಗ್ ಸೈಡ್ ಅಲ್ಲಿ ಇರ್ತಕ್ಕಂತಹ ಪೈಪರ್ ನೆವಿನ್ ಅವರು ಡಿಸ್ಟ್ರಾಕ್ಟ್ ಮಾಡೋದಕ್ಕೂ ಕೂಡ ಟ್ರೈ ಮಾಡ್ತಾ ಇರ್ತಾರೆ. ಬಟ್ ನಮ್ಮ ಝಲೀನಾ ವೇಗಾ ಅವರು ಟಾಪ್ ರೋಪ್ ಮೇಲಿಂದಾನೆ ಕೋಡ್ ರೆಡ್ ನ ಕನೆಕ್ಟ್ ಮಾಡಿ ಚೆಲ್ಸಿಯಾ ಗ್ರೀನ್ ಅವ್ರನ್ನ ಪಿನ್ ಮಾಡಿ ಇವತ್ತಿನ ಈ ಒಂದು ಮ್ಯಾಚ್ ಅಲ್ಲಿ ತನ್ನ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೊಂಡಿದ್ದಾರೆ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಜೇ ಊಸೋ ಅವರು ನಡ್ಕೊಂಡು ಬರ್ತಾ ಇರ್ತಾರೆ. ಅಂಡ್ ಅಲ್ಲಿಗೆ ನಮ್ಮ ಜಾನ್ ಸಿನಾ ಅವರು ಬಂದು ಲಾಂಗ್ ಟೈಮ್ ಟು ಸಿ ಯು ಜೇ ಅಂತ ಹೇಳ್ತಾರೆ. ಅಂಡ್ ಆಗ ನಮ್ಮ ಜೇ ಊಸೋ ಅವರು ಕೂಡ ಹೌದು, ಲಾಸ್ಟ್ ಟೈಮ್ ನಾನು ನಿನ್ನನ್ನ ನೋಡಿದಾಗ ರಾಯಲ್ ರಂಬಲ್ ಅಲ್ಲಿ ನಾನು ನಿನ್ನನ್ನ ಎಲಿಮಿನೇಟ್ ಮಾಡಿದ್ದೆ ಅಂತ ಹೇಳ್ತಾರೆ. ಅಂಡ್ ಆಗ ನಮ್ಮ ಜಾನ್ ಸಿನಾ ಅವರು ಹೌದು, ನನಗೂ ಕೂಡ ಆ ಒಂದು ಮೂಮೆಂಟ್ ನೆನಪಿದೆ. ಅಂಡ್ ಅದಾದ್ಮೇಲೆ ನೀನು ಚಾಂಪಿಯನ್ ಆಗಿದೆಯಾ ಅಂಡ್ ನಾನು ಕೂಡ ಈಗ ಚಾಂಪಿಯನ್ ಆಗಿದ್ದೀನಿ. ಅಂಡ್ ನೆಕ್ಸ್ಟ್ ಟೈಮು ನಿನ್ನನ್ನ ನೋಡೋದಕ್ಕೆ ನಾನು ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ನಿಜ ಹೇಳಬೇಕು ಅಂದ್ರೆ ಜೆ, ನಿನ್ನ ಫ್ಯಾಮಿಲಿ ತುಂಬಾನೇ ದೊಡ್ಡದು, ಒಂದು ಪ್ರೆಸ್ಟೀಜಿಯಸ್ ಫ್ಯಾಮಿಲಿಯಿಂದ ನೀನು ಬಿಲಾಂಗ್ ಆಗಿದೆಯಾ. ಅಂಡ್ ಅದರಿಂದನೇ ಇವತ್ತು ನೀನು ಚಾಂಪಿಯನ್ ಕೂಡ ಆಗಿರೋದು. ಬಟ್ ನಾನು ವೇಟ್ ಮಾಡ್ತಾ ಇದ್ದೀನಿ, ನೀನಿವತ್ತು ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಅಲ್ಲಿ ಲೋಗನ್ ಪಾಲ್ ಅವರ ವಿರುದ್ಧ ಸೋಲ್ಬೇಕು. ಯಾಕಂದ್ರೆ ಅದನ್ನೇ ನಾನು ಕೂಡ ಬಯಸ್ತಾ ಇರೋದು. ನೀನೇನಾದ್ರೂ ಲೋಗನ್ ಪಾಲ್ ಅವರ ವಿರುದ್ಧ ಇವತ್ತು ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಅಲ್ಲಿ ಸೋತ್ರೆ ನಿಜವಾಗ್ಲೂ ನಿನ್ನ ಫ್ಯಾಮಿಲಿಗೆ ಒಂದು ದೊಡ್ಡ ಅವಮಾನ ಆಗುತ್ತೆ. ಯಾಕಂದ್ರೆ ಲೋಗನ್ ಪಾಲ್ ಒಬ್ಬ ಯೂಟ್ಯೂಬರ್ ಅಂಡ್ ನೀನು ಈ ಒಂದು ಫ್ಯಾಮಿಲಿಯಿಂದ ಬಿಲಾಂಗ್ ಆಗಿ ಯೂಟ್ಯೂಬರ್ ವಿರುದ್ಧ ಸೋತ್ರೆ ಅದು ರೆಸ್ಲಿಂಗ್ ನ ರಿಯೂಂಡ್ ಮಾಡ್ದಂಗಿರುತ್ತೆ. ನಿಜವಾಗ್ಲೂ ನಿನ್ನ ಮ್ಯಾಚ್ ನ ನಾನು ಸೀರಿಯಸ್ ಆಗಿ ನೋಡ್ತಾ ಇರ್ತೀನಿ ಅಂತ ಹೇಳಿ ನಮ್ಮ ಜಾನ್ ಸಿನಾ ಅವರು ಜೇ ಊಸೋ ಅವರ ಮೇಲೆ ಇವತ್ತಿನ ಮ್ಯಾಚ್ ಗೆ ಇನ್ನೂ ಕೂಡ ಪ್ರೆಷರ್ ನ ಹಾಕಿ ಅಲ್ಲಿಂದ ಹೊರಟೋಗ್ತಾರೆ. ಸೊ ಈ ಒಂದು ಬ್ಯಾಕ್ ಸ್ಟೇಜ್ ಸೆಗ್ಮೆಂಟ್ ಇಂದ ಗೊತ್ತಾಗಿರುತ್ತೆ ಇವತ್ತು ಮೈನ್ ಇವೆಂಟ್ ಅಲ್ಲಿ ಜೇ ಊಸೋ ಅವರ ಮ್ಯಾಚ್ ನಾರ್ಮಲ್ ಮ್ಯಾಚ್ ಆಗಿ ಇರೋದಿಲ್ಲ, ಬದಲಿಗೆ ತುಂಬಾನೇ ಟ್ವಿಸ್ಟ್ ಗಳು ಇರುತ್ತೆ ಅಂತ. ಇದಾದ್ಮೇಲೆ ನಮಗೆ ಆರ್ಟ್ರೂತ್ ಹಾಗೆ ಜಾನ್ ಸಿನಾ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಮೊದಲು ನಮ್ಮ ಜಾನ್ ಸಿನಾ ಅವರ ಎಂಟ್ರಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ನಾರ್ಮಲ್ ಟಿಪಿಕಲ್ ಜಾನ್ ಸಿನಾ ಅವರು ಯಾವ ರೀತಿ ಬರ್ತಾರೋ ಅದೇ ರೀತಿ ಸೈಲೆಂಟ್ ಆಗಿ ನಮ್ಮ ಜಾನ್ ಸಿನಾ ಅವರು ಬರ್ತಾರೆ. ರಿಂಗ್ ಅನೌನ್ಸರ್ ಲಿಲಿಯಾನಾ ಗಾರ್ಜಿ ಅವರು ಜಾನ್ ಸಿನಾ ಅವ್ರನ್ನ ಅಫಿಷಿಯಲ್ ಆಗಿ ಅನೌನ್ಸ್ ಕೂಡ ಮಾಡ್ತಾರೆ. ಅಂಡ್ ಸಡನ್ ಆಗಿ ಮತ್ತೊಮ್ಮೆ ನಮಗೆ ಜಾನ್ ಸಿನಾ ಅವರ ಥೀಮ್ ಸಾಂಗ್ ನೋಡೋದಕ್ಕೆ ಸಿಗುತ್ತೆ. ಬಟ್ ಇವತ್ತು ನಮ್ಮ ಜಾನ್ ಸಿನಾ ಅವರ ಥೀಮ್ ಸಾಂಗ್ ಅಲ್ಲಿ ಆರ್ಟ್ರೂತ್ ಅವರು ಎಂಟ್ರಿನ ಕೊಡ್ತಾರೆ. ಆರ್ಟ್ರೂತ್ ಅವರು ಜಾನ್ ಸಿನಾ ಅವರ ರೀತಿನೇ ಡ್ರೆಸ್
ಡ್ರೆಸ್ ನ ಹಾಕೊಂಡು ಯಾವ ರೀತಿ ಓಲ್ಡ್ ಜಾನ್ಸಿನ್ ಅವರು ಎಂಟ್ರಿನ ಕೊಡ್ತಾರೋ ಅದೇ ರೀತಿ ಸಿಮಿಲರ್ ಎಂಟ್ರೆನ್ಸ್ ನ ನಮ್ಮ ಆರ್ಡರ್ ಅವರು ಮಾಡ್ತಾ ಇರ್ತಾರೆ. ಮ್ಯಾಚ್ ಪ್ರಾರಂಭ ಆಗೋದಕ್ಕಿಂತ ಮುಂಚೆನೆ ಜಾನ್ಸಿನ್ ಅವರು ಮೊದಲು ಸ್ಟ್ರೈಕ್ ಮಾಡ್ತಾರೆ. ಮ್ಯಾಚ್ ಕೂಡ ಅಫಿಷಿಯಲ್ ಆಗಿ ಪ್ರಾರಂಭ ಆಗುತ್ತೆ. ನಮ್ಮ ಜಾನ್ಸಿನ್ ಅವರು ಆರ್ಡರ್ ಅವರ ಮೇಲೆ ಅಟ್ಯಾಕ್ ಮಾಡಿ 5 ನಕಲ್ ಶಫಲ್ ಕೂಡ ಕನೆಕ್ಟ್ ಮಾಡಿ ಆಟಿಟ್ಯೂಡ್ ಅಡ್ಜಸ್ಟ್ಮೆಂಟ್ ಕೂಡ ಹಾಕೋದಕ್ಕೆ ಹೋಗ್ತಾರೆ. ಬಟ್ ಇಲ್ಲಿ ನಮ್ಮ ಆರ್ಡರ್ ಅವರು ಅದನ್ನ ತಪ್ಪಿಸ್ಕೊಂಡು ಅವರೇ ಶೋಲ್ಡರ್ ಅಟ್ಯಾಕ್ ನ ಹೊಡೆದು ಜಾನ್ಸಿನ್ ಅವರಿಗೇನೆ 5 ನಕಲ್ ಶಫಲ್ ನ ಕನೆಕ್ಟ್ ಮಾಡಿ ಆಟಿಟ್ಯೂಡ್ ಅಡ್ಜಸ್ಟ್ಮೆಂಟ್ ನ ಜಾನ್ಸಿನ್ ಅವರಿಗೇನೆ ಕನೆಕ್ಟ್ ಮಾಡಿಬಿಡ್ತಾರೆ. ಬಟ್ ಇಲ್ಲಿ ನಮ್ಮ ಜಾನ್ಸಿನ್ ಅವರು ಕಿಕ್ಔಟ್ ಮಾಡ್ತಾರೆ. ಅಷ್ಟಕ್ಕೆ ನಮ್ಮ ಆರ್ಡರ್ ಅವರು ನಿಲ್ಲೋದಿಲ್ಲ, ಬದಲಿಗೆ STF ಲಾಕ್ ನು ಕೂಡ ಜಾನ್ಸಿನ್ ಅವರಿಗೆ ಆಗ್ತಾರೆ ಅಂತಾನೆ ಹೇಳ್ಬಹುದು. ಬಟ್ ನಮ್ಮ ಜಾನ್ಸಿನ್ ಅವರು ಅದರಿಂದ ತಪ್ಪಿಸ್ಕೊಂಡು ಸೀದಾ ರಿಂಗ್ ಇಂದ ಕೆಳಗಡೆ ಇಳಿದು ಆ ಒಂದು ಚಾಂಪಿಯನ್ಶಿಪ್ ಬೆಲ್ಟ್ ನ ತಗೊಂಡು ಬಂದು ಆರ್ಡರ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ನೋಡ್ತಾರೆ. ಬಟ್ ನಮ್ಮ ಆರ್ಡರ್ ಅವರು ಕೂಡ ಅದನ್ನ ನೋಡಿದಾಗ ಸಿಕ್ಕಾಪಟ್ಟೆ ಶಾಕ್ ಆಗ್ತಾರೆ. ನಮ್ಮ ಜಾನ್ಸಿನ್ ಅವರು ಕೂಡ ಶಾಕ್ ಆಗಿ ನೋಡ್ತಾ ನಾನೇನು ಮಾಡ್ತಾ ಇದ್ದೀನಿ ಗುರು ಅಂತ ಪರಿವರ್ತನೆ ಆಗ್ತಾ ಇರೋ ರೀತಿ ನಮ್ಮ ಜಾನ್ಸಿನ್ ಅವರು ಆಕ್ಟ್ ಮಾಡಿ ಆ ಒಂದು ಚಾಂಪಿಯನ್ಶಿಪ್ ಬೆಲ್ಟ್ ನ ಸೀದಾ ರೆಫ್ರಿ ಕೈಗೆ ಕೊಡ್ತಾರೆ. ಆಗ ನಮ್ಮ ಆರ್ಡರ್ ಅವರು ಸಿಕ್ಕಾಪಟ್ಟೆ ಖುಷಿ ಆಗ್ತಾರೆ. ಕೆಟ್ಟ ಜಾನ್ಸಿನ ಈಗ ಒಳ್ಳೆ ಜಾನ್ಸಿನ ಆದ, ಅವನು ನನಗೆ ಚಾಂಪಿಯನ್ಶಿಪ್ ಬೆಲ್ಟ್ ಅಲ್ಲಿ ಅಟ್ಯಾಕ್ ಮಾಡ್ಲಿಲ್ಲ ಅಂತ ಸಿಕ್ಕಾಪಟ್ಟೆ ಖುಷಿ ಪಟ್ಬಿಡ್ತಾರೆ. ಬಟ್ ಆ ಒಂದು ಚಾಂಪಿಯನ್ಶಿಪ್ ಬೆಲ್ಟ್ ನ ರೆಫ್ರಿ ತನ್ನ ಕೈಗೆ ತಗೊಂಡು ಆ ಕಡೆ ತಿರುಗಿದ ಕೂಡ್ಲೇನೆ ನಮ್ಮ ಜಾನ್ಸಿನ್ ಅವರು ಆರ್ಡರ್ ಅವರಿಗೆ ಒಂದು ಲೋ ಬ್ಲೋನ ಕನೆಕ್ಟ್ ಮಾಡಿ ನ ಕನೆಕ್ಟ್ ಮಾಡಿ ಇವತ್ತಿನ ಈ ಒಂದು ಮ್ಯಾಚ್ ಅಲ್ಲಿ ಆರ್ಡರ್ ಅವ್ರನ್ನ ಪಿನ್ ಮಾಡಿ ವಿಕ್ಟರಿನ ಗಳಿಸ್ಕೊಂಡಿದ್ದಾರೆ. ಗೆದ್ದಾದ್ಮೇಲೆ ಚಾಂಪಿಯನ್ಶಿಪ್ ಬೆಲ್ಟ್ ನ ತಗೋ ಬರ್ತಾರೆ. ಆರ್ಡರ್ ಅವರಿಗೆ ಅದರಿಂದ ಅಟ್ಯಾಕ್ ಮಾಡಿ ಸೀದಾ ಅವರು ರಿಂಗ್ ನ ಲೀವ್ ಮಾಡಿ ಹೊರಟೋಗಿದ್ದಾರೆ ಅಂತಾನೆ ಹೇಳ್ಬಹುದು. ನಿಜವಾಗ್ಲೂ ಈ ಒಂದು ಮ್ಯಾಚ್ ಸಿಕ್ಕಾಪಟ್ಟೆ ಎಂಟರ್ಟೈನಿಂಗ್ ಆಗಿತ್ತು. ಅಂಡ್ ಇವತ್ತು ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಅಲ್ಲಿ ನಮ್ಮ ಜಾನ್ಸಿನ್ ಅವರು ಇಷ್ಟಕ್ಕೆ ಮಾತ್ರ ಬಂದಿರಲಿಲ್ಲ. ಮೈನ್ ಇವೆಂಟ್ ಅಲ್ಲಿ ಅವರ ಪಾತ್ರ ಇನ್ನೂ ಕೂಡ ದೊಡ್ಡದಿರುತ್ತೆ. ಇದಾದ್ಮೇಲೆ ನಮಗೊಂದು ಸ್ಟೀಲ್ ಕೇಜ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಡ್ರೂ ಮ್ಯಾಕೆಂಟೈರ್ ಹಾಗೆ ಡೇಮಿಯನ್ ಪ್ರೀಸ್ಟ್ ಅವರ ನಡುವೆ. ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಮೊದಲು ಎಂಟ್ರೆನ್ಸ್ ನ ಮಾಡ್ತಾರೆ. ಇದಾದ್ಮೇಲೆ ನಮ್ಮ ಡೇಮಿಯನ್ ಪ್ರೀಸ್ಟ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಡೇಮಿಯನ್ ಪ್ರೀಸ್ಟ್ ಅವರು ರಿಂಗ್ ಒಳಗಡೆ ಬರೋದಕ್ಕಿಂತ ಮುಂಚೆನೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಡೇಮಿಯನ್ ಪ್ರೀಸ್ಟ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅವರನ್ನ ರಿಂಗ್ ಒಳಗಡೆ ಹಾಕಿ ಸ್ಟೀಲ್ ಚೇರ್ ನು ಕೂಡ ತಗೋತಾರೆ. ಎರಡೆರಡು ಸ್ಟೀಲ್ ಚೇರ್ ನ ತಗೊಂಡು ಅದನ್ನು ಕೂಡ ರಿಂಗ್ ಒಳಗಡೆ ಹಾಕಿ ಅವರು ಕೂಡ ರಿಂಗ್ ಮೇಲ್ಗಡೆ ಬರ್ತಾರೆ. ಅಂಡ್ ಮ್ಯಾಚ್ ಅಫಿಷಿಯಲ್ ಆಗಿ ಪ್ರಾರಂಭ ಆಗುತ್ತೆ. ಮ್ಯಾಚ್ ಕಡೆ ಬರೋದಾದ್ರೆ ಇದು ಕೂಡ ಡೀಸೆಂಟ್ ಆಗಿತ್ತು ಅಂತಾನೆ ಹೇಳ್ಬಹುದು. ರೀಸೆಂಟ್ ಆಗಿ ನಡೆದಿರ್ತಕ್ಕಂತಹ ಡ್ರೂ ಮ್ಯಾಕೆಂಟೈರ್ ಹಾಗೆ ಡೇಮಿಯನ್ ಪ್ರೀಸ್ಟ್ ಅವರ ಮ್ಯಾಚ್ ಗಳಿಗೆ ಹೋಲಿಸಿದ್ರೆ ಸ್ವಲ್ಪ ಲೆವೆಲ್ ಕಮ್ಮಿ ಇತ್ತು, ಸ್ವಲ್ಪ ಪರ್ಫಾರ್ಮೆನ್ಸ್ ಕೂಡ ಕಮ್ಮಿ ಇತ್ತು. ಈ ಒಂದು ಮ್ಯಾಚ್ ಅಲ್ಲಿ ಒಂದು ಅದ್ಭುತವಾದ ಮೂಮೆಂಟ್ ಏನಪ್ಪಾ ಅಂದ್ರೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಸೌತ್ ಆಫ್ ಹೆವನ್ ನ ಕನೆಕ್ಟ್ ಮಾಡ್ತಾರೆ ಡೇಮಿಯನ್ ಪ್ರೀಸ್ಟ್ ಅವರಿಗೆ. ಆ ಒಂದು ಮೂಮೆಂಟ್ ಅದ್ಭುತವಾಗಿತ್ತು. ಇದಾದ್ಮೇಲೆ ಚೇರ್ಸ್ ಅಲ್ಲೂ ಕೂಡ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಡೇಮಿಯನ್ ಪ್ರೀಸ್ಟ್ ಅವರಿಗೆ ಅಟ್ಯಾಕ್ ಮಾಡಿ ಯಾವ ರೀತಿ ರಸಲ್ ಮೇನಿಯಾದಲ್ಲಿ ಅವರು ಡೇಮಿಯನ್ ಪ್ರೀಸ್ಟ್ ಅವ್ರನ್ನ ಸೋಲ್ಸಿರ್ತಾರೋ ಅದೇ ರೀತಿ ಸೋಲ್ಸೋದಕ್ಕೆ ಒಂದು ಸ್ಟೀಲ್ ಚೇರ್ ನ ರಿಂಗ್ ಕಾರ್ನರ್ ಅಲ್ಲಿ ಫಿಕ್ಸ್ ಮಾಡಿ ಅಲ್ಲಿ ನಮ್ಮ ಡೇಮಿಯನ್ ಪ್ರೀಸ್ಟ್ ಅವರ ತಲೆನ ಇಟ್ಟು ಕ್ಲೇಮೋರ್ ಕಿಕ್ ನ ಹೊಡೆಯೋದಕ್ಕೆ ಹೋಗ್ತಾರೆ. ಬಟ್ ಅದು ಮಿಸ್ ಆಗುತ್ತೆ. ನಮ್ಮ ಡೇಮಿಯನ್ ಪ್ರೀಸ್ಟ್ ಅವರು ಸೈಡ್ ಹೊರಟೋಗ್ಬಿಡ್ತಾರೆ ಅಂಡ್ ಅವರು ಚೇರಿಗೆನೆ ಕ್ಲೇಮೋರ್ ನ ಕನೆಕ್ಟ್ ಮಾಡ್ಬಿಡ್ತಾರೆ. ಇದಾದ್ಮೇಲೆ ನಮ್ಮ ಡೇಮಿಯನ್ ಪ್ರೀಸ್ಟ್ ಅವರಿಗೆ ಒಂದು ಅವಕಾಶ ಸಿಗುತ್ತೆ. ಅವರು ಡ್ರೂ ಮ್ಯಾಕೆಂಟೈರ್ ಅವರಿಗೆ ಚೇರ್ ಅಲ್ಲಿ ಅಟ್ಯಾಕ್ ಮಾಡಿ ಒಂದು ಸೌತ್ ಆಫ್ ಹೆವನ್ ಕೂಡ ಕನೆಕ್ಟ್ ಮಾಡಿ ಅವರ ಕತ್ತು ಕೆಳಗಡೆ ಒಂದು ಸ್ಟೀಲ್ ಚೇರ್ ನ ಇಟ್ಟು ಇನ್ನ ಒಂದು ಚೇರ್ ಇಂದ ಅವರ ತಲೆಗೆ ಅಟ್ಯಾಕ್ ಮಾಡ್ತಾರೆ. ಅಂದ್ರೆ ಚೇರ್ ಟೋನ ಕನೆಕ್ಟ್ ಮಾಡಿ ಸೀದಾ ಆ ಒಂದು ಸ್ಟೀಲ್ ಕೇಜ್ ನ ಗೇಟ್ ನ ಓಪನ್ ಮಾಡಿಸ್ಕೊಂಡು ಹೊರಗಡೆ ಬಂದು ಇವತ್ತಿನ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಡೇಮಿಯನ್ ಪ್ರೀಸ್ಟ್ ಅವರು ವಿನ್ ಆಗಿದ್ದಾರೆ. ಎಂಡಿಂಗ್ ಮೂಮೆಂಟ್ ಸ್ವಲ್ಪ ಸರ್ಪ್ರೈಸಿಂಗ್ ಆಗಿತ್ತು. ಯಾಕಂದ್ರೆ ಲಾಸ್ಟ್ ಟೈಮು ನಾವು ಡೇಮಿಯನ್ ಪ್ರೀಸ್ಟ್ ಹಾಗೆ ಎಡ್ಜ್ ಅವರ ಸ್ಟೋರಿ ಲೈನ್ ನೋಡೋದಕ್ಕೆ ಸಿಗ್ತಾ ಇತ್ತಲ್ಲ, ಆ ಒಂದು ಟೈಮ್ ಅಲ್ಲಿ ಈ ಒಂದು ಚೇರ್ ಟೋನ ನೋಡಿದ್ವಿ. ಬಟ್ WWE ಅವರು ಇವತ್ತು ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಅಲ್ಲಿ ಮತ್ತೊಮ್ಮೆ ಈ ಒಂದು ಚೇರ್ ಟೋ ಮೂನ ತಗೊಂಡು ಬಂದಿದ್ದಾರೆ. ಇದಾದ್ಮೇಲೆ ನಮಗೆ ಶೋನ ಮೈನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ಜೇ ಉಸೋ ಹಾಗೆ ಲೋಗನ್ ಪಾಲ್ ಅವರ ನಡುವೆ ಸಿಂಗಲ್ಸ್ ಮ್ಯಾಚ್ ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ಶಿಪ್ ಗೆ. ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಅದ್ಭುತವಾಗಿತ್ತು ಅಂತಾನೆ ಹೇಳ್ಬಹುದು. ಇವರಿಬ್ಬರ ಪರ್ಫಾರ್ಮೆನ್ಸ್ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಅಂಡ್ ದಿಸ್ ಈಸ್ ಆಸಮ್ ಅನ್ನೋ ಒಂದು ಚಾಂಟ್ ಗಳು ಕೂಡ ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಮ್ಯಾಚ್ ನ ಎಂಡಿಂಗ್ ಮೂಮೆಂಟ್ ಇನ್ನೂ ಕೂಡ ಆಸಮ್ ಆಗಿರುತ್ತೆ ಅಂತಾನೆ ಹೇಳ್ಬಹುದು. ಎಂಡಿಂಗ್ ಮೂಮೆಂಟ್ ಕಡೆ ಬರೋದಾದ್ರೆ ನಮ್ಮ ಲೋಗನ್ ಪಾಲ್ ಅವರು ಮಿಡಲ್ ರೋಪ್ ನ ಟರ್ನ್ ಬಕಲ್ ನ ರೆಫ್ರಿಗೆ ಗೊತ್ತಾಗ್ದಲೆ ಕಿತ್ತೆಸ್ತಿರ್ತಾರೆ. ಅಂಡ್ ಜೇ ಉಸೋ ಅವರ ಫೇಸ್ ನ ಒಂದು ಟರ್ನ್ ಬಕಲ್ಗೆ ಓಡಿಸಿ ತನ್ನ ಫಿನಿಶರ್ ಲಕ್ಕಿ ಪಂಚ್ ನು ಕೂಡ ಜೇ ಉಸೋ ಅವರಿಗೆ ಕನೆಕ್ಟ್ ಮಾಡಿಬಿಡ್ತಾರೆ. ಬಟ್ ಇಲ್ಲಿ ನಮ್ಮ ಜೇ ಉಸೋ ಅವರು ಆಗ ಕಿಕ್ಔಟ್ ಮಾಡ್ತಾರೆ. ಅಂಡ್ ಅದನ್ನ ನೋಡಿ ನಮ್ಮ ಲೋಗನ್ ಪಾಲ್ ಅವರು ಸಿಕ್ಕಾಪಟ್ಟೆ ಶಾಕ್ ಆಗ್ತಾರೆ. ಇದಾದ್ಮೇಲೆ ಅವರು ಜೇ ಉಸೋ ಅವರಿಗೆ ಒಂದು DDT ನ ಕನೆಕ್ಟ್ ಮಾಡೋದಕ್ಕೆ ಹೋಗ್ತಾ ಇರ್ತಾರೆ. ಬಟ್ ಅದನ್ನ ತಪ್ಪಿಸ್ಕೊಂಡು ಉಲ್ಟಾ ನಮ್ಮ ಜೇ ಉಸೋ ಅವರೇ ಲೋಗನ್ ಪಾಲ್ ಅವರ ಮೇಲೆ ಅಟ್ಯಾಕ್ ಮಾಡಿ ಟಾಪ್ ರೋಪ್ ಮೇಲಿಂದ ಒಂದು ಫ್ಲಾಶ್ ನು ಕೂಡ ಕನೆಕ್ಟ್ ಮಾಡಿ ಪಿನ್ ಮಾಡ್ತಾ ಇರ್ತಾರೆ. ರೆಫ್ರಿ ಕೂಡ ಕೌಂಟ್ ಮಾಡ್ತಾ ಇರ್ತಾರೆ. ಸಡನ್ ಆಗಿ ನಮ್ಮ ಜಾನ್ಸಿನ್ ಅವರು ಬಂದು ರೆಫ್ರಿ ಕಾಲಿಟ್ಕೊಂಡು ಎಳೆದ್ ಬಿಡ್ತಾರೆ ಅಂತಾನೆ ಹೇಳ್ಬಹುದು.
ಅಂಡ್ ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ಶಾಕ್ ಆಗ್ತಾರೆ. ಜಾನ್ ಸೀನಾ ಅವರು ಹೆಂಗ್ ಬಂದ್ರು ಗುರು ಅಂತ. ಜಾನ್ ಸೀನಾ ಅವರು ಬರ್ತಾರೆ, ಸೀದಾ ಜೇ ಉಸೋ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಅಂಡ್ ಆ ಒಂದು ಟೈಮ್ ಅಲ್ಲಿ ಚಿಕ್ಕದಾಗಿ ಅನಿಸ್ತು, ಓಕೆ ಜೇ ಉಸೋ ಅವರು ಕೂಡ ಸೋಲ್ಬಹುದು ಅಂತ. ಅಟ್ಯಾಕ್ ನ ಕಂಟಿನ್ಯೂ ಮಾಡ್ತಾ ಇರ್ಬೇಕಾದ್ರೇನೆ ಸಡನ್ ಆಗಿ ನಮಗೆ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರ ರಿಟರ್ನ್ ಕೂಡ ನೋಡೋದಕ್ಕೆ ಸಿಗುತ್ತೆ. ನೆನ್ನೆ ಅಪ್ಡೇಟ್ ವಿಡಿಯೋದಲ್ಲಿ ತಿಳಿಸಿದ್ದೆ ಕೋಡಿ ರೋಡ್ಸ್ ಅವರು ಬರ್ತಾರೆ ಅಂತ, ಅಂಡ್ ಅದೇ ರೀತಿ ಬಂದಿದ್ದಾರೆ ಅಂತಾನೆ ಹೇಳ್ಬೋದು. ನಮ್ಮ ಕೋಡಿ ರೋಡ್ಸ್ ಅವರು ಬಂದು ಜಾನ್ ಸೀನಾ ಅವರ ಮೇಲೆ ಅಟ್ಯಾಕ್ ಮಾಡಿ ಜಾನ್ ಸೀನಾ ಅವರಿಗೆ ಒಂದು ಕ್ರಾಸ್ ರೋಡ್ ನ ಕನೆಕ್ಟ್ ಮಾಡ್ತಾರೆ. ಈ ಒಂದು ಟೈಮ್ ಅಲ್ಲಿ ನಮ್ಮ ಲೋಗನ್ ಪಾಲ್ ಅವರು ರಿಂಗ್ ಔಟ್ ಸೈಡ್ ಇಂದ ಒಂದು ಬ್ರೇಸ್ ನೆಕಲ್ ನ ಕೂಡ ತಗೊಂಡ್ ಬಂದು ಅದರಿಂದ ಕೋಡಿ ರೋಡ್ಸ್ ಅವರಿಗೆ ಅಟ್ಯಾಕ್ ಮಾಡೋದಕ್ಕೆ ಹೋಗ್ತಾರೆ. ಬಟ್ ಸಡನ್ ಆಗಿ ನಮ್ಮ ಜೇ ಉಸೋ ಅವರು ಲೋಗನ್ ಪಾಲ್ ಅವರಿಗೆ ಒಂದು ಸ್ಪಿಯರ್ ನ ಹಾಕಿ ಟಾಪ್ ರೋಪ್ ಮೇಲಿಂದ ಒಂದು ಫ್ಲಾಶ್ ನ ಕನೆಕ್ಟ್ ಮಾಡಿ ಲೋಗನ್ ಪಾಲ್ ಅವರನ್ನ ಪಿನ್ ಮಾಡಿ ಇವತ್ತು ಈ ಒಂದು ಮ್ಯಾಚ್ ಅಲ್ಲಿ ತನ್ನ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೊಂಡಿದ್ದಾರೆ. ಇದಾದ್ಮೇಲೆ ನಮ್ಮ ಕೋಡಿ ರೋಡ್ಸ್ ಅವರು ಸೀದಾ ಹೋಗಿ ಮೈಕ್ ನ ತಗೊಂಡು ಬಂದು, ಸೊ ಜಾನ್ ಸೀನಾ ನೀನು ರೆಸ್ಲಿಂಗ್ ನ ರಿಯೂಡ್ ಮಾಡೋದಕ್ಕೆ ಇಷ್ಟಪಟ್ಟೆ ಅಲ್ವಾ, ಬಟ್ ನೀನು ಈಗ ನನ್ನ ಮನೆಯಿಂದ ಹೋಗ್ತಾ ಇದೀಯ ಅಂಡ್ ಅದಕ್ಕೆ ನಾನು ಬಿಡೋದಿಲ್ಲ. ನಿನ್ನ ಹತ್ರನೂ ಕೂಡ ಒಬ್ಬ ಪಾರ್ಟ್ನರ್ ಇದ್ದಾನೆ, ನನ್ನ ಹತ್ರನೂ ಕೂಡ ಒಬ್ಬ ಪಾರ್ಟ್ನರ್ ಇದ್ದಾನೆ. ಸೊ ನಾನು ನಿನಗೆ ಮನೆಯಿಂದ ಬ್ಯಾಂಕಿಗೆ ಚಾಲೆಂಜ್ ಮಾಡ್ತಾ ಇದ್ದೀನಿ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ಗೆ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ಅಫಿಷಿಯಲ್ ಆಗಿ ಜಾನ್ ಸೀನಾ ಅವರಿಗೆ ಚಾಲೆಂಜ್ ನ ಇಶ್ಯೂ ಕೂಡ ಮಾಡಿದ್ದಾರೆ. ಅಂಡ್ ಈ ಒಂದು ಮ್ಯಾಚ್ ಮನಿಯಿಂದ ಬ್ಯಾಂಕ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಜಾನ್ ಸೀನಾ ಅಂಡ್ ಲೋಗನ್ ಪಾಲ್ ವರ್ಸಸ್ ಕೋಡಿ ರೋಡ್ಸ್ ಹಾಗೆ ಜೇ ಉಸೋ ಅವರ ನಡುವೆ ನಿಜವಾಗ್ಲೂ ಆಸಮ್ ಮ್ಯಾಚ್ ಅಂತಾನೆ ಹೇಳ್ಬಹುದು. ಅಂಡ್ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ನ ಆಸಮ್ ಎಂಡಿಂಗ್ ಕೂಡ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ನಾನಂತೂ ಶೋನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ, ನಿಜವಾಗ್ಲೂ ಅದ್ಭುತವಾಗಿತ್ತು. ರೀಸೆಂಟ್ ಆಗಿ ಆದಂತಹ ಎಲ್ಲಾ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಗೆ ಹೋಲಿಸ್ಕೊಂಡ್ರೆ ಬೆಸ್ಟ್ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಅಂತ ಇದನ್ನ ನಾವು ಕರಿಬಹುದು. ನಿಮ್ಗೆ ಅನಿಸ್ತು ಇವತ್ತಿನ ಶೋ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.